ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಬಿ ಎಸ್ ಸಿ ನರ್ಸಿಂಗು ಮತ್ತು ವೆಟ್ರನರಿ, ಅಗ್ರಿಕಲ್ಚರು, ಇಂಜಿನಿಯರಿಂಗು, ಆಮೇಲೆ ಇವೊಂದು ಕೂಡ ನೀಟದ್ದು ಕೂಡ ಈಗ ಆಪ್ಷನ್ಟ್ರಿ ರಿಲೀಸ್ ಮಾಡಿರುವಂಥದ್ದು. ಆದರೆ ಇನ್ನೂ ಫಾರ್ಮಾ ಡಿ ಮತ್ತು ಬಿ ಫಾರ್ಮಸಿದು ಮಾತ್ರ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂವರೆಗೆ ರಿಲೀಸ್ ಆಗಿಲ್ಲ. ಇನ್ನೂವರೆಗೆ ಕೂಡ ಅದರ ಬಗ್ಗೆ ಇನ್ನೂ ಕೆ ಮುಖಾಂತರ ಅಪ್ಡೇಟ್ ಕೂಡ ಆಗಿರುವುದಿಲ್ಲ. ಸೊ ಏನು ಯಾವಾಗ ಬರುತ್ತೆ ಅಂತಂದರೆ ನಿಮ್ಗಳಿಗೆ ಅದನ್ನು ಕೂಡ ಅತಿ ಬೇಗನೆ, ಅಂದರೆ ಇಲಾಖೆಯಿಂದ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲಾಖೆಯಿಂದ ನಮಗೆ ಅಪ್ಡೇಟ್ ಆಗಿಲ್ಲ. ಹೀಗಾಗಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಅಪ್ಡೇಟ್ ಆದ ತಕ್ಷಣವೇ ರಿಲೀಸ್ ಮಾಡ್ತೀವಿ, ಆಪ್ಷನ್ ಇಂಟು ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಸೊ ಇವಾಗ ಇನ್ ಕೇಸ್ ಆಫ್ ಈ ಇನ್ನೊಂದು ನೀಟ್ ಆಪ್ಷನ್ ಎಂಟ್ರಿ ಮುಗಿದ್ರೊಳಗಡೆ ಬಂದರೆ ಮತ್ತೇನು ಮಾಡ್ತಾರೆ, ದಿನಗಳನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಅಥವಾ ಇನ್ ಕೇಸ್ ಆಫ್ ನಿಮ್ಮಗಳಿಗೆ ಏನಾದರೂ ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ನಿಮ್ಮಗಳಿಗೆ ಮತ್ತೇನು ಮಾಡ್ತಾರೆ ಅಂತಂದರೆ, ದಿನಾಂಕಗಳನ್ನು ಕೊಟ್ಟು ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಒಂದು ಸ್ಪೆಷಲ್ ಆದಂತಹ ಒಂದು ಗೈಡ್ಲೈನ್ಸನ್ನು ಕೊಟ್ಟು ನಿಮಗೆ ಟೈಮನ್ನು ಕೊಡ್ತಾರೆ. ಹೀಗಾಗಿ ನೀವು ಯಾರೆಲ್ಲ ಅಭ್ಯರ್ಥಿಗಳು ಬಿ ಫಾರ್ಮಸಿ, ಫಾರ್ಮಾ ಡಿಗೆ ವೇಟ್ ಮಾಡ್ತಾಯಿದ್ದೀರಿ, ಸೊ ಕಾಯಿರಿ, ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಇನ್ ಕೇಸ್ ಆಫ್ ಇವಾಗ ಏನಾದರೂ ನೀವು ಬಿ ಎಸ್ ಸಿ ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡಿದರೆ, ಆಮೇಲೆ ಇದನ್ನು ಕೂಡ ಏನಪ್ಪ ಅಂತಂದರೆ ಇಂಜಿನಿಯರಿಂಗ್ ಮಾಡಿದರೆ, ನೀವು ಬಿ ಫಾರ್ಮಸಿನೂ ಕೂಡ ಸೇರಿಸ್ಬೇಕಂತಿದ್ರೆ ನೀವು ಕೂಡ ಕಾಯ್ಬೋದು. ಆವಾಗ ಕೂಡ ನಿಮ್ಮ ಕಾಲೇಜ್ ಇರ್ತವೆ. ಆವಾಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಿ, ಬಟ್ ನೀವು ಬಿ ಫಾರ್ಮಸಿನೊಂದು ಆ್ಯಡ್ ಮಾಡಬೇಕಂತ ವೇಟ್ ಮಾಡ್ತಾಯಿದ್ದೀರಿ. ಯಾವಾಗದು ಬಿ ಫಾರ್ಮಸಿ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, ಆವಾಗ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಮತ್ತೆ ಓಪನ್ ಮಾಡ್ತಾರೆ. ನೀವು ಇಂಜಿನಿಯರಿಂಗ್ ಜೊತೆಗೇ ಅಥವಾ ಬಿ ಎಸ್ ಸಿ ನರ್ಸಿಂಗ್ ಜೊತೆಗೇ ಮತ್ತು ಬಿ ಫಾರ್ಮಸಿನೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು, ಫಾರ್ಮಾ ಡಿನೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಮತ್ತು ಮೆಡಿಕಲ್ ಜೊತೆಗೆ ನೀವು ಫಾರ್ಮಸಿ ಕೋರ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಬೋದು. ಎಲ್ಲಿ ತನಕ ಕಾಯಬೇಕಂದ್ರೆ, ಈಗ ನೀವು ಇನ್ನೊಂದು ಅಪ್ರಾಕ್ಸಿಮೇಟ್ಲಿ ಇನ್ನೊಂದು 2-3 ಡೇಸ್ ಅಂದಾಜಾಗ್ಬೋದು. ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಇವಾಗ ನೀಟು ಕೂಡ ಬಂದುಬಿಟ್ಟಿದೆ. ನೀಟು ಕೂಡ ಬಂದಿದೆ ಅಂದಮೇಲೆ ಈ ಒಂದು ಬಿ ಫಾರ್ಮಸಿದು ಏನು ಬರೋದು ದೊಡ್ಡದಲ್ಲ, ಇನ್ನೊಂದು 2 ದಿನದಲ್ಲಿ ಬರ್ಬೋದು. ಬಂದ ತಕ್ಷಣ ಕೂಡ ನಿಮ್ಗೇನಾಗುತ್ತೆ ಅಂತಂದರೆ, ಸೀಟ್ ಮೆಟ್ರಿಕ್ ಬಂದ ತಕ್ಷಣ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ಆಪ್ಷನ್ ಎಂಟ್ರಿ ಅಡಿಷ್ನಲ್ ಕಂಬೈನಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ರಿ. ಆಮೇಲೆ ನಿಮಗೆ ಕೂಡ ಜಾಯ್ನ್ ಆಗಿಬಿಡ್ತೀರಾ. ಫಸ್ಟ್ ರೌಂಡಲ್ಲಿ ನೀವು ಜಾಯ್ನ್ ಆಗಿಬಿಡ್ತೀರಾ.